ಕನ್ನಡಿಗರು ಗುಜರಾತಿ ಊಟ ತಿನ್ನೋಡು ನಮಗೆ ಇಷ್ಟ. ಕೇಮ್ಚೋ ಬೆಂಗಳೂರು. ಈ ಹೋಮ್ ಮೇಡ್ ಗುಜರಾತಿ ಊಟ ನನಗೆ ಗುಜ್ಜು ಮಮ್ಮಿ ಅನ್ನೋ ಈ ಹೋಮ್ ಕಿಚನ್ ಅಲ್ಲಿ ಸಿಕ್ತು. ಇವ್ರ ಹತ್ರ ಹೆಂಗ್ ಆರ್ಡರ್ ಮಾಡೋದು ಏನು ಅಂತ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿದ್ದೀನಿ. ಇದನ್ನ ಬೇಸಿಕಲಿ ಇವರು ಖಮಂಡ್ ಅಂತಾರಂತೆ, ನಾವಿಲ್ಲಿ ಗೊತ್ತಿಲ್ದಿರ ಢೋಕ್ಲಾ ಅನ್ಬಿಡ್ತೀವಿ. ಮೈ ಆಲ್ ಟೈಮ್ ಫೇವರೇಟ್ ಗುಜರಾತಿ ಡಿಶ್ ಬಂದು ಖಾಂಡ್ವಿ. ಮಾಡೋದು ಸ್ವಲ್ಪ ಕಷ್ಟ. ಆಲ್ಸೋ ಇಲ್ಲಿ ಸೂರ್ತಿ ಅಥವಾ ಸೂರತ್ ಸ್ಟೈಲ್ ಅಲ್ಲಿ ಮಾಡುವಂತಹ ಗುಜರಾತಿ ಅಡಿಗೆಗಳು ಸಿಗುತ್ತೆ. ಈ ಖಾಂಡ್ವಿ ಕೂಡ ಅಷ್ಟೇ ಸೂರ್ತಿ ಸ್ಟೈಲ್ ಇತ್ತು. ಸಾಫ್ಟ್, ಬ್ಯೂಟಿಫುಲಿ ಲೇಯರ್ಡ್, ಸೀಸನ್ಡ್ ಖಾಂಡ್ವಿ ಅಂದ್ರೆ ಆಹಾಹಾ. ನೆಕ್ಸ್ಟ್ ಡಿಶ್ ಬಂದು ಹಾಂಡ್ವೋ. ನೋಡಕ್ ದೋಸೆ ತರ ಇರುತ್ತೆ. ಫಸ್ಟ್ ಅದಕ್ಕೂ ತುಪ್ಪ ಹಾಕ್ತಾರೆ. ದಾಲ್ ಫರ್ಮೆಂಟೆಡ್ ಬ್ಯಾಟರ್ನ ಯೂಸ್ ಮಾಡಿ ಹಾಂಡ್ವೋನ ರೆಡಿ ಮಾಡ್ತಾರೆ. ಇದರಲ್ಲಿ ಜಾಸ್ತಿ ದಾಲ್, ವೆಜೀಸ್ ಆ್ಯಂಡ್ ಟೆಲ್ ಇರುತ್ತೆ. ಒಂಥರ ಹೆಲ್ದಿ ಡಿಶ್ ಅಂತಾನೆ ಹೇಳ್ಬೋದು ಇದನ್ನ. ನನಗಿಷ್ಟ ಆಯಿತು. ಆಮೇಲೆ ಬಂತು ನೋಡಿ ಗುರು, ದ ವರ್ಲ್ಡ್ ಫೇಮಸ್ ಗುಜರಾತಿ ಮೇಥಿ ಥೇಪ್ಲಾ. ಗುಜರಾತಿಗಳನ್ನ ನಾವು ಎಲ್ಲೇ ನೋಡಿದ್ರು ಅವರು ಈ ಥೇಪ್ಲಾನ ಇಟ್ಕೊಂಡಿರ್ತಾರೆ. ಈ ಕಿಚನ್ ಬಂದು ಹೋಮ್ ರನ್, ಮನೆಯಲ್ಲೇ ಎಲ್ಲ ಅಡುಗೆ ಮಾಡ್ಕೊತಾರೆ. ಈ ಥೇಪ್ಲಾ ಜೊತೆಗೆ ಏನೇನು ಕೊಟ್ಟರು ಗೊತ್ತಾ? ಇದು ಮೆಥಿ ಥೇಪ್ಲಾ, ಇದು ಗುಡ್ ಮ್ಯಾಂಗೋ ಪಿಕ್ಕಲ್, ಮತ್ತೆ ಇದು ಸ್ಪೈಸಿ ಮ್ಯಾಂಗೋ ಪಿಕ್ಕಲ್, ಇದು ಸ್ವೀಟ್ ಮುರಬ್ಬ, ಇದು ಸ್ಪೈಸಿ ಮುರಬ್ಬ. ಕೊನೆ ಡಿಶ್ ಬಂದು ದಾಲ್ ಢೋಕ್ಲಿ. ಈ ಗುಜರಾತಿ ಫುಡ್ನ ನೀವು ಆರ್ಡರ್ ಮಾಡ್ಕೊಳ್ಳಿ, ತಿನ್ಬಿಟ್ಟು ಹೇಳಿ. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು. ಜೈ ಶ್ರೀ ಕೃಷ್ಣ.